ಹಲೋ, ಮತ್ತೊಮ್ಮೆ ಚಿರು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ಕುವೆಂಪು ಯೂನಿವರ್ಸಿಟಿ ಅಂಡರಲ್ಲಿ ಓದುವಂತಹ 4th ಸೆಮಿಸ್ಟರ್ BCom ವಿದ್ಯಾರ್ಥಿಗಳಿಗೆ CBSE ಸಿಲೆಬಸ್ ಅಂಡರ್ನಲ್ಲಿ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ದಟ್ ಈಸ್ ಮ್ಯಾನೇಜ್ಮೆಂಟ್ ಆಫ್ ಬ್ಯಾಂಕಿಂಗ್ ಆಪರೇಷನ್ಸ್. ಬ್ಯಾಂಕಿಂಗ್ ರಿಲೇಟೆಡ್ ಕಂಪ್ಲೀಟ್ ಎಲ್ಲ ಆ್ಯಕ್ಟಿವಿಟೀಸ್ಗಳು ಯಾವ ರೀತಿ ನಡೆಯುತ್ತೆ, ಯಾವ ರೀತಿ ಒಂದು ಟ್ರಾನ್ಸಾಕ್ಷನ್ಸ್ಗಳು ಬ್ಯಾಂಕಲ್ಲಿ ನಡೆಯುತ್ತೆ, ಯಾವ ರೀತಿಯಾದಂಥ ಅಕೌಂಟ್ಸ್ಗಳನ್ನು ನಾವು ಆಪ್ರೇಟ್ ಮಾಡ್ಬೋದು, ಯಾವ ರೀತಿಯಾದಂಥ ಲೋನ್ಸ್ ಫೆಸಿಲಿಟೀಸ್ಗಳು ನಮಗೆ ಬ್ಯಾಂಕಲ್ಲಿ ಪ್ರೊವೈಡ್ ಇರುತ್ತೆ ಅಥವಾ ಅವೈಲೇಬಲ್ ಇರುತ್ತೆ, ಇದೆಲ್ಲದನ್ನು ಕೂಡ ನಾವು ಈ ಒಂದು ಸಬ್ಜೆಕ್ಟಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಯಾರು ಬ್ಯಾಂಕಿಂಗ್ ಸೆಕ್ಟರ್ಗೆ ಹೋಗಬೇಕು, ಬ್ಯಾಂಕಿಂಗ್ ಜಾಬನ್ನು ತಗೊಳ್ಬೇಕಂತ ಆಸೆ ಇರುತ್ತಲ್ವ, ಅವ್ರಿಗೆ ಇದು ತುಂಬ ಈ ಒಂದು ಸಬ್ಜೆಕ್ಟು ಹೆಲ್ಪ್ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ಆಲ್ರೆಡಿ ನಾನು 11 ವಿಡಿಯೋಗಳನ್ನು ಮಾಡಿ ಅದರ ಲಿಂಕ್ಗಳನ್ನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಹಾಕಿರ್ತೀನಿ. ನೀವು ಇಲ್ಲಿ ಕೆಳಗಡೆಗೆ ಹೋಗಿ ನೀವು ವಾಚ್ ಮಾಡ್ಬೋದು ಆ ವಿಡಿಯೋಗಳನ್ನು ಕೂಡ. ಹಾಗಾದರೆ ಇವತ್ತಿನ ಸೆಷನ್ನಲ್ಲಿ ಆಬ್ಲಿಗೇಷನ್ ಆಫ್ ಬ್ಯಾಂಕರ್, ಗಾರ್ನಿಷಿ ಆರ್ಡರ್ ಅಂತೇಳಿ ಒಂದು ಕೋರ್ಟಿಂದ ಒಂದು ಆರ್ಡ್ರನ್ನು ನೀಡ್ತಾರೆ. ಆ ಆರ್ಡರ್ ಏನಕ್ಕೆ ನೀಡ್ತಾರೆ, ಯಾರು ನೀಡ್ತಾರೆ, ಇಲ್ಲಿ ಯಾರು ಪಾರ್ಟಿಗಳು ಬರ್ತಾರೆ, ಇದೆಲ್ಲದನ್ನು ಕೂಡ ನಾವು ಕಂಪ್ಲೀಟಾಗಿ ಈ ಒಂದು ಸೆಷನಲ್ಲಿ ತಿಳಿತಾ ಹೋಗ್ತೀವಿ. ಇದುವರೆಗೂ ಕೂಡ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ. ಬನ್ನಿ. ಫಸ್ಟ್ ಮಾಡ್ಯೂಲಲ್ಲಿ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ 12th ಸೆಷನ್. ಹಾಗಾದರೆ ಈ ಒಂದು ಸಬ್ಜೆಕ್ಟನ್ನು ಓದೋಕ್ಕಿಂತ ಮುಂಚಿತವಾಗಿ ನಾವು ಆಲ್ರೆಡಿ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಅನ್ನೋ ಒಂದು ಸಬ್ಜೆಕ್ಟನ್ನು IFS ಅಂತ ನಾವು ಶಾರ್ಟ್ ಫಾರ್ಮಲ್ಲಿ ಕರಿತೀವಿ. ನಾವು 2nd ಸೆಮಿಸ್ಟರ್ನಲ್ಲಿ ಆಲ್ರೆಡಿ ಓದ್ಕೊಂಡಿದ್ದೀವಿ ಅಂತ ನನಗೆ ಗೊತ್ತಿದೆ. ಅದನ್ನು ನೀವು ಸ್ವಲ್ಪ ರೀಕಾಲ್ ಮಾಡ್ಕೊಂಡ್ರೆ ಅಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ, ಸೆಬಿ ಬಗ್ಗೆ, ಕ್ಯಾಪಿಟಲ್ ಮಾರ್ಕೆಟ್ಸು, ಮನಿ ಮಾರ್ಕೆಟ್ಸ್, ಇದ್ರ ಬಗ್ಗೆ ಎಲ್ಲ ನಾವು ಕಂಪ್ಲೀಟಾಗಿ ಓದ್ಕೊಂಡಿದ್ದೀವಿ. ಅದು ಸ್ವಲ್ಪ ನಿಮಗೆ ಇಲ್ಲಿ ಈ ಸಬ್ಜೆಕ್ಟ್ಗೆ ಇಂಟರ್ಲಿಂಕ್ ಇರುತ್ತೆ, ಎಲ್ಲ ಒಂದು ಕಡೆ ನಿಮಗೆ ಹೆಲ್ಪ್ ಆಗುತ್ತಂತ ಒಂದು ನನ್ನ ಒಪಿನಿಯನ್ನು. ಹಾಗೆ ಈ ಒಂದು ಸಬ್ಜೆಕ್ಟನ್ನು ನೀವು ಕಲಿಯೋದ್ರಿಂದ ಓವರಾಲ್ ಆಗಿ ಬ್ಯಾಂಕಿಂಗ್ ಕಾನ್ಸೆಪ್ಟ್ಸು, ಬ್ಯಾಂಕರ್ ಅಂದರೆ ಯಾರು, ಕಸ್ಟಮರ್ ಅಂದರೆ ಯಾರು, ಯಾವ ಟೈಪ್ ಆಫ್ ಅಕೌಂಟ್ಸ್ಗಳನ್ನು ಓಪನ್ ಮಾಡ್ಬೋದು, ಯಾವ ಟೈಪ್ ಆಫ್ ಸರ್ವಿಸಸ್ಗಳನ್ನು ಬ್ಯಾಂಕರ್ ಪ್ರೊವೈಡ್ ಮಾಡ್ತಾನೆ, ಯಾವ ಟೈಪ್ ಆಫ್ ಲೋನ್ ಫೆಸಿಲಿಟೀಸ್ಗಳು ನಮಗೆ ಬ್ಯಾಂಕಲ್ಲಿ ಪ್ರೊವೈಡ್ ಮಾಡ್ತಾರೆ, ಇವೆಲ್ಲದನ್ನು ಕೂಡ ನೀವು ಕಂಪ್ಲೀಟಾಗಿ ಈ ಒಂದು ಸೆಷನಲ್ಲಿ ತಿಳಿತಾ ಹೋಗ್ತೀರಾ. ಈ ಒಂದು ಸಬ್ಜೆಕ್ಟಲ್ಲಿ, ಈ ಒಂದು ಕ್ಲಾಸಲ್ಲಿ ನೀವು ತಿಳಿತಾ ಹೋಗ್ತೀರಾ ಸ್ನೇಹಿತರೆ. ಹಾಗಾದರೆ ಈ ಒಂದು ಸೆಷನನ್ನು ನೀವು ನೋಡೋದ್ರಿಂದ ಅಲ್ಟಿಮೇಟಾಗಿ ನಿಮಗೇನು ಅಂಡರ್ಸ್ಟ್ಯಾಂಡ್ ಆಗುತ್ತೆ ಕಾನ್ಸೆಪ್ಟ್ ಅಂತಂದರೆ, ಗಾರ್ನಿಷಿ ಆರ್ಡರ್ ಅಂತ ನೀವು ಕೇಳಿರ್ಬೋದು. ಆ ಗಾರ್ನಿಷಿ ಆರ್ಡರ್ ಕಾನ್ಸೆಪ್ಟ್ಸ್ ಇಲ್ಲಿ ನಿಮಗೆ ಕ್ಲಿಯರಾಗಿ ನಾನು ಹೇಳ್ತಾ ಹೋಗ್ತೀನಿ ವಿತ್ ಎಕ್ಸಾಂಪಲ್ಸು, ಮತ್ತು ಯಾರು ಪಾರ್ಟಿಗಳು ಬರ್ತಾರೆ ಇಲ್ಲಿ, ಅದೆಲ್ಲನೂ ಕೂಡ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ಹಾಗೆ ಆಬ್ಲಿಗೇಷನ್ ಆಫ್ ಎ ಬ್ಯಾಂಕರ್, ಗಾರ್ನಿಷಿ ಆರ್ಡರ್ನ ಒಂದು ಆಬ್ಲಿಗೇಷನ್ ಆಫ್ ಎ ಬ್ಯಾಂಕರ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಬನ್ನಿ. 6th ಆಬ್ಲಿಗೇಷನ್, ಆಲ್ರೆಡಿ 5 ಆಬ್ಲಿಗೇಷನ್ಸನ್ನು ಪ್ರೀವಿಯಸ್ ಸೆಷನ್ 10 ಮತ್ತು 11ನಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ದಿಸ್ ಈಸ್ ದ ಲಾಸ್ಟ್ ಆಬ್ಲಿಗೇಷನ್ ಆಫ್ ದ ಬ್ಯಾಂಕರ್ ಟುವರ್ಡ್ಸ್ ಕಸ್ಟಮರ್. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಬ್ಲಿಗೇಷನ್ ದಟ್ ಬ್ಯಾಂಕರ್ ಹ್ಯಾಸ್ ಟು ಫಾಲೋ ಈಸ್ ದ ಗಾರ್ನಿಷಿ ಆರ್ಡರ್. ದಿಸ್ ಆಬ್ಲಿಗೇಷನ್ ಈಸ್ as per the court rules where bankers has to follow the instructions. ಗಾರ್ನಿಷಿ ಆರ್ಡರ್ ಅಂತಂದರೆ ಅದರ ಮೀನಿಂಗನ್ನು, ಅರ್ಥವನ್ನು ನಾವು ಇಲ್ಲಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಎ ಗಾರ್ನಿಷಿ ಆರ್ಡರ್ ಈಸ್ ಅನ್ ಅಟ್ಯಾಚ್ಮೆಂಟ್ ಆರ್ಡರ್ ಇಶ್ಯೂಡ್ ಬೈ ಎ ಕೋರ್ಟ್ ಆರ್ಡರ್ ಇನ್ಸ್ಟ್ರಕ್ಟಿಂಗ್ ಎ ಗಾರ್ನಿಷಿ. ಬ್ಯಾಂಕಿಗೆ ಇನ್ಸ್ಟ್ರಕ್ಷನನ್ನು ನೀಡ್ತಾ ಇದ್ದಾರೆ. ದಟ್ ಫಂಡ್ಸ್ ಹೆಲ್ಡ್ ಆನ್ ಬಿಹಾಫ್ ಆಫ್ ಡೆಟಾರ್, ಜಡ್ಜ್ಮೆಂಟ್ ಡೆಟಾರ್, ಶುಡ್ ನಾಟ್ ಬಿ ರಿಲೀಸ್ಡ್ ಅಂಟಿಲ್ ಡೈರೆಕ್ಟೆಡ್ ಬೈ ದ ಕೋರ್ಟ್. The order may also instruct the bank to pay a given to the judgment creditor from judgment creditor fund. If the debtor fails to pay the debt owed by him to his creditor, then the creditor may apply to the court for the issue of the garnishi order on banker of his debtor. ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮಿಸ್ಟರ್ ಎ ಅಂತ ಇರ್ತಾರೆ. ಓಕೆ, ಮಿಸ್ಟರ್ ಎ ಏನು ಮಾಡ್ತಾರೆ, ಮಿಸ್ಟರ್ ಬಿ ಅನ್ನೋ ಒಬ್ಬ ಸ್ನೇಹಿತನಿಗೆ ಒಂದು 50,000 ರೂಪಾಯಿ ಕ್ಯಾಶನ್ನು ಕೊಡ್ತಾನೆ ಸಾಲವಾಗಿ. ಏನೋ ಒಂದು ಬಿಗೆ ಅರ್ಜೆಂಟ್ ಇರುತ್ತೆ, ಬಿಗೆ ಎ ಕೊಡ್ತಾ ಇದ್ದಾನೆ, ಗೊತ್ತಾಗ್ತಿದ್ದಾನೆ, ಎ ಬಿಗೆ ಕೊಡ್ತಾ ಇದ್ದಾನೆ. ಹಾಗಾದರೆ ಬಿ ಸ್ವಲ್ಪ ಟೈಮ್ ತಗೊಂಡ್ಬಿಟ್ಟು ನಾನು ರೀಪೇಮೆಂಟ್ ಮಾಡ್ತೀನಿ ಅಂತ ಹೇಳಿರ್ತಾನೆ, ಮರುಪಾವತಿ ಮಾಡ್ತೀನಿ, ನಿನಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿರ್ತಾನೆ. ಒಂದು ಫ್ರೆಂಡ್ಶಿಪ್ಪಲ್ಲಿ ಕೊಟ್ಟಿರ್ತಾರೆ. ಇಲ್ಲೇನಾಗುತ್ತೆ, ಸ್ವಲ್ಪ ದಿನ ಆದಮೇಲೆ ಆ ಬಿ ಅನ್ನೋನು ಕೊಡದೇ ಇಲ್ಲ. ಎಷ್ಟು ಕೇಳಿದ್ರು ಕೂಡ, ಎಷ್ಟೇ ಸಾರಿ ಕೇಳಿದ್ರು ಕೂಡ, ಎಷ್ಟೇ ಸಾರಿ ರಿಕ್ವೆಸ್ಟ್ ಮಾಡಿದ್ರು, ಕಾಲ್ ಮಾಡಿದ್ರು ಕೂಡ ಅವರು ಕಾಲ್ ಪಿಕ್ ಮಾಡಲ್ಲ, ಅವರಿಗೆ ಹಣವನ್ನು ಕೂಡ ನೀಡೋದಿಲ್ಲ. ಇಂಥ ಟೈಮಲ್ಲಿ ಏನು ಮಾಡ್ತಾನೆ, ಬಿ ಏನು ಮಾಡ್ತಾನೆ, ಕೊಡೋದಿಲ್ಲ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾನೆ, ಕೋರ್ಟಿಗೆ ಹೋಗ್ತಾನೆ. ಬಿ ವಿರುದ್ಧವಾಗಿ ಕೋರ್ಟಿಗೆ ಹೋಗ್ಬಿಟ್ಟು ಒಂದು ಕೇಸನ್ನು ಫೈಲ್ ಮಾಡ್ತಾನೆ. ಸೊ ಬಿ ಅನ್ನೋರು ಈ ದಿನದಂದು ನನ್ನ ಹತ್ರ ದುಡ್ಡನ್ನು ಕಲೆಕ್ಟ್ ಮಾಡ್ಕೊಂಡಿದ್ದು, ಸಾಲವಾಗಿ ಪಡೆದಿದ್ದು, ಇದಕ್ಕೆ ಯಾವುದೇ ರೀತಿಯಾದಂಥ ಮರುಪಾವತಿ ಮಾಡಿರೋದಿಲ್ಲ, ಇದನ್ನು ನನಗೆ ಕೊಡಿ ಅವರ ಬ್ಯಾಂಕ್ ಖಾತೆಯ ಮೂಲಕ ಅಂತ ಅವ್ರು ಏನಾದರೂ ರಿಕ್ವೆಸ್ಟ್ ಮಾಡಿದರೆ, ಕೋರ್ಟಿಗೆ ಏನಾದರೂ ಕೇಸನ್ನು ಫೈಲ್ ಮಾಡಿದರೆ, ಆವಾಗ
ಕೋರ್ಟಿಂದ ಒಂದು ಆದೇಶವನ್ನು ನೀಡ್ತಾರೆ. ಬಿ ಯಾರು ಕೊಡಬೇಕಾಗಿತ್ತಲ್ಲ ದುಡ್ಡು ಹೇಗೆ, ಆಗ ಬಿ ಬ್ಯಾಂಕರ್ ಯಾರಿದ್ದಾರೆ, ಬಿದೆಲ್ಲೋ ಒಂದು ಫಾರ್ ಎಕ್ಸಾಂಪಲ್ SBIನಲ್ಲಿ ಬ್ಯಾಂಕ್ ಇದೆ ಅಂತಂದರೆ ಅದೊಂದು ಊರಲ್ಲಿ, ಆ SBI ಬ್ಯಾಂಕಿಗೆ ಒಂದು ಆರ್ಡ್ರನ್ನು ಇಶ್ಯೂ ಮಾಡ್ತಾರೆ. ಬಿ ಅನ್ನೋ ವ್ಯಕ್ತಿ ನಿಮ್ಮ ಬ್ಯಾಂಕಲ್ಲಿ ಕಸ್ಟಮರ್ ಇದ್ದಾನೆ, ಈ ವ್ಯಕ್ತಿ ಎ ಅನ್ನೋನಿಗೆ 50,000 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡು ಸಾಲ ಪಡೆದ್ಬಿಟ್ಟು ಯಾವುದೇ ರೀತಿ ಪಾವತಿಯನ್ನು ಮಾಡಿಲ್ಲ. ಹಾಗಾಗಿ ಎ ಅನ್ನೋ ವ್ಯಕ್ತಿ ಯಾರು ಸಾಲವನ್ನು ನೀಡಿದ್ದಾನೆ, ದುಡ್ಡು ಕೊಟ್ಟಿದ್ದಾನೆ, ಅವನು ಬಂದ್ಬಿಟ್ಟು ಈಗ ಕೋರ್ಟಲ್ಲಿ ಒಂದು ಕೇಸನ್ನು ಹಾಕಿದ್ದಾನೆ. ದಯಮಾಡಿ ಈ ಹಣವನ್ನು ನೀವು ಪಾವತಿಸಿ, ಹಣ ಅವನ ಅಕೌಂಟಿಂದ ಮಿಸ್ಟರ್ ಎ ಅಕೌಂಟಿಗೆ ಪಾವತಿಸಬೇಕು. ಬಿ ಡಿಫಾಲ್ಟರ್ ಆಗಿದ್ದಾನೆ, ಅವನ ಸ್ನೇಹಿತನಿಗೆ ದುಡ್ಡನ್ನು ಕೊಟ್ಟಿಲ್ಲ, ಹಾಗಾಗಿ ಅವನು ಕೇಸನ್ನು ಹಾಕಿದ್ದಾನೆ. ನೀವು ಈ ಒಂದು ಹಣವನ್ನು 50,000 ರೂಪಾಯಿ ಹಣ ಅವನ ಅಕೌಂಟಲ್ಲಿ ಇದ್ದರೆ ಅದನ್ನು ಫ್ರೀಸ್ ಮಾಡಿ. ಯಾವುದೇ ರೀತಿ ಯಾರಿಗೂ ಕೂಡ ಪಾವತಿಯನ್ನು ಮಾಡಬೇಡಿ. ಇವನ್ ಆ ಒಬ್ಬ ಪಾರ್ಟಿ ಬಂದು ಕೇಳಿದ್ರು ಕೂಡ, ಮಿಸ್ಟರ್ ಬಿ ಬಂದು ಕೇಳಿದ್ರು ಕೂಡ ಅಕೌಂಟ್ ಹೋಲ್ಡರ್ ಅವರಿಗೆ ಪಾವತಿಸಬೇಡಿ ಅಂತೇಳಿ ಒಂದು ಆದೇಶವನ್ನು ನೀಡ್ತಾರೆ ಫಸ್ಟಿಗೆ. ಅದು ನಾವೇನಂತ ಕರಿತೀವಿ, ಆ ಆದೇಶವನ್ನೇ ಗಾರ್ನಿಷಿ ಆರ್ಡರ್ ಅಂತೇಳಿ ಕರಿತೀವಿ. ಕೋರ್ಟು ಬ್ಯಾಂಕರ್ಗೆ ನೀಡ್ತಾರೆ. ಯಾರು ಡಿಫಾಲ್ಟರ್ ಇರ್ತಾರಲ್ವ, ಯಾರು ಕೊಡಬೇಕಾಗಿರುತ್ತಲ್ವ ಸಾಲ ಪಡೆದು, ಅವನ ಅಕೌಂಟ್ ಎಲ್ಲಿರುತ್ತೆ ಆ ಬ್ಯಾಂಕರಿಗೆ ಕೋರ್ಟ್ ಈ ಮೂಲಕ ಒಂದು ನೋಟಿಸನ್ನು ಸರ್ವ್ ಮಾಡ್ತಾರೆ, ಆರ್ಡ್ರನ್ನು ಸರ್ವ್ ಮಾಡ್ತಾರಲ್ವ, ಅವ್ನಿಗೆ ಯಾವುದೇ ರೀತಿ ಪಾವತಿಸಿ ಮಾಡಿ ಅವನ ಅಕೌಂಟನ್ನು ಲಾಕ್ ಮಾಡಿ ಫ್ರೀಸ್ ಮಾಡಿ ಅಂತ ಹೇಳ್ತಾರೆ. ಇಂಥ ಒಂದು ಆದೇಶವನ್ನು ನಾವೇನಂತ ಕರಿತೀವಿ, ಗಾರ್ನಿಷಿ ಆರ್ಡರ್ ಅಂತೇಳಿ ಕರಿತೀವಿ. ಗೊತ್ತಾಗ್ತಿದೆನಾ? ಈ ರೀತಿ ಒಂದು ಸಿಚುವೇಶನ್ಸ್ಗಳು ಕೂಡ ನಮ್ಮಲ್ಲಿ ಬಂದಿರುತ್ತೆ. ನೀವು ಯಾರಿಗಾದ್ರೂ ಪಾವತಿ ಮಾಡಿದರೆ ನೀವು ಕೂಡ ಅವ್ರು ವಾಪಸ್ ಕೊಟ್ಟಿಲ್ಲ, ಮರುಪಾವತಿ ಮಾಡಿಲ್ಲ ಅಂತಂದರೆ ನೀವು ಕೋರ್ಟಿಗೆ ಮೂಲಕ ಹೋಗಿ ಗಾರ್ನಿಷಿ ಆರ್ಡರ್, ಅವ್ರ ಬ್ಯಾಂಕ್ ಅಕೌಂಟ್ ಎಲ್ಲಿದೆ ನಿಮಗೆ ಮಾಹಿತಿ ಇದ್ದರೆ ಅವರ ಬ್ಯಾಂಕಿಗೆ ನೀವು ಒಂದು ಕೋರ್ಟ್ ಮೂಲಕ ಒಂದು ನೋಟಿಸನ್ನು ಸರ್ವ್ ಮಾಡಿಸಿದ್ರೆ ಅಂಥ ಒಂದು ನೋಟಿಸನ್ನು ನಾವೇನಂತ ಕರಿತೀವಿ, ಗಾರ್ನಿಷಿ ಆರ್ಡರ್ ಅಂತೇಳಿ ಕರಿತೀವಿ. ಒಂದು ಸಾರಿ ನೀವು ಕೋರ್ಟಿಗೆ ಹೋದ್ರೆ ಗೊತ್ತಿದೆ 100% ಅವ್ನು ಕಟ್ಟಲೇಬೇಕು, ಇಲ್ಲ ಅಂತಂದರೆ ಅವ್ನಿಗೆ ಏನಾದರೂ ಪನಿಷ್ಮೆಂಟು ಮಾಡೇ ಮಾಡ್ತಾರೆ ಫ್ಯೂಚರಲ್ಲಿ. ಪಾರ್ಟೀಸ್ ಆರ್ ಎಲಿಮೆಂಟ್ಸ್ ಆಫ್ ಗಾರ್ನಿಷಿ ಆರ್ಡರ್. ಹಾಗಾದರೆ ಈ ಒಂದು ಗಾರ್ನಿಷಿ ಆರ್ಡರ್ ಅನ್ನೋ ಕಾನ್ಸೆಪ್ಟ್ಸಲ್ಲಿ ಯಾರ್ಯಾರು ಪಾರ್ಟಿಗಳು, ವ್ಯಕ್ತಿಗಳು ಬರ್ತಾರೆ ಅಂತಂದರೆ, ದಟ್ ಜಡ್ಜ್ಮೆಂಟ್ ಕ್ರೆಡಿಟರ್, ಗಾರ್ನಿಷಿ ಆ್ಯಂಡ್ ಜಡ್ಜ್ಮೆಂಟ್ ಡೆಟಾರ್. ಜಡ್ಜ್ಮೆಂಟ್ ಕ್ರೆಡಿಟರ್ ಅಂದರೆ ದ ಕ್ರೆಡಿಟರ್ ಅಟ್ ಹೂಸ್ ರಿಕ್ವೆಸ್ಟ್ ದ ಆರ್ಡರ್ ಈಸ್ ಇಶ್ಯೂಡ್. ಯಾರ ರಿಕ್ವೆಸ್ಟ್ ಮಾಡಿದಕ್ಕೆ ಈ ಆರ್ಡ್ರನ್ನ ಇಶ್ಯೂ ಮಾಡಿರ್ತಾರಲ್ವ ಕೋರ್ಟು, ಅವರನ್ನು ನಾವೇನಂತ ಕರಿತೀವಿ, ಗಾರ್ನಿಷಿ ಕ್ರೆಡಿಟ್. ಅವನಿಗೆ ದುಡ್ಡು ಬರಬೇಕಾಗಿರುತ್ತೆ. ಈಗ ನಾನು ಪ್ರೀವಿಯಸ್ ಎಕ್ಸಾಂಪಲ್ ಕೊಟ್ಟಿರೋದ್ರಲ್ಲಿ ಮಿಸ್ಟರ್ ಎ, ಮಿಸ್ಟರ್ ಬಿ ಅಂತ ಹೇಳಿದೆ. ಮಿಸ್ಟರ್ ಎ ದುಡ್ಡು ಕೊಟ್ಟವನು, ಮಿಸ್ಟರ್ ಬಿ ಸಾಲವನ್ನು ಪಡೆದವನು. ಹಾಗಾದರೆ ಇಲ್ಲಿ ಮಿಸ್ಟರ್ ಎ ಏನಾಗ್ತಾನೆ, ಜಡ್ಜ್ಮೆಂಟ್ ಕ್ರೆಡಿಟರ್ ಆಗ್ತಾನೆ. ನೆಕ್ಸ್ಟ್ ಗಾರ್ನಿಷಿ, ದ ಬ್ಯಾಂಕರ್ ಇಸ್ ದ ಡೆಟರ್ ಆಫ್ ದ ಜಡ್ಜ್ಮೆಂಟ್ ಕ್ರೆಡಿಟರ್. ಹಾಗಾದರೆ ಆ ಒಬ್ಬ ಡಿಫಾಲ್ಟರ್ ಆಗಿರ್ತಾನೆ. ಮಿಸ್ಟರ್ ಬಿನ ಬ್ಯಾಂಕರ್ ಯಾರಿದ್ದ, ಫಾರ್ ಎಕ್ಸಾಂಪಲ್ SBI ಅಂತ ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದಲ್ವ, ಆ SBI ಬ್ಯಾಂಕ್ ಏನಾಗ್ತಾನೆ ಇಲ್ಲಿ, ಬ್ಯಾಂಕರು ಇಲ್ಲಿ ಗಾರ್ನಿಷಿ ಆಗ್ತಾನೆ. ಅವನು ಕೋರ್ಟಿಂದ ಆರ್ಡ್ರನ್ನು ರಿಸೀವ್ ಮಾಡ್ಕೊಳ್ತಾನೆ, ಗಾರ್ನಿಷಿ ಆರ್ಡ್ರನ್ನು. ನೆಕ್ಸ್ಟ್ ಜಡ್ಜ್ಮೆಂಟ್ ಡೆಟಾರ್, ದ ಡೆಟಾರ್ ಹೂಸ್ ಮನಿ ಈಸ್ ಫ್ರೋಜನ್. ಈಗ ಮಿಸ್ಟರ್ ಎ ಬಿಗೆ ಕೊಟ್ಟಿದ್ದಲ್ವ, ಬಿ ಅಕೌಂಟ್ ಏನಾಯಿತು ಇಲ್ಲಿ ಫ್ರೀಸ್ ಮಾಡಿದ್ರು ಅಥವಾ ಕ್ಲೋಸ್ ಮಾಡಿದ್ರು ಅಥವಾ ಲಾಕ್ ಮಾಡಿದ್ದಾರೆ. ಹಾಗಾಗಿ ಮಿಸ್ಟರ್ ಬಿ ಇಲ್ಲೇನಾಗ್ತಾನೆ, ಜಡ್ಜ್ಮೆಂಟ್ ಡೆಟಾರ್ ಆಗಿ ಆಗ್ತಾನೆ. ಅವನು ಪಾವತಿಸಬೇಕಾಗಿತ್ತಲ್ವ, ಹಾಗಾಗಿ ಅವನು ಜಡ್ಜ್ಮೆಂಟ್ ಡೆಟಾರ್ ಆಗಿ ವರ್ಕ್ ಮಾಡ್ತಾನೆ. ಇಲ್ಲೊಂದು ನಿಮಗೆ ಇಮೇಜ್ ಇದೆ, ಇಲ್ಲಿ ಇಮೇಜಲ್ಲಿ ಗೊತ್ತಾಗುತ್ತೆ, ಮಧ್ಯದಲ್ಲಿ ಒಂದು ಬಿಲ್ಡಿಂಗ್ ಕಾಣುತ್ತಲ್ಲ, ಅದು ಒಬ್ಬ ಬ್ಯಾಂಕರು. ಹಾಗಾದರೆ ಇಲ್ಲಿ ಜಡ್ಜ್ಮೆಂಟ್ ಕ್ರೆಡಿಟರ್ ಅಂದರೆ ಯಾರು ಅಂತ ಮೇಲೆ ಎಕ್ಸಾಂಪಲಲ್ಲಿ ಹೇಳಿದ್ದೀನಿ. ಅದೇ ರೀತಿ ಜಡ್ಜ್ಮೆಂಟ್ ಡೆಟಾರ್ ಅಂದರೆ ಯಾರು ಅಂತ ಹೇಳಿದ್ದೀನಿ. ಗಾರ್ನಿಷಿ ಅಂದರೆ ಬ್ಯಾಂಕ್ ಅಂತೇಳಿ ಇಲ್ಲಿ ನಾವು ಹೇಳ್ಬೋದು ಸ್ನೇಹಿತರೆ. ಕೋರ್ಟ್ ಇಲ್ಲಿ ಆದೇಶವನ್ನು ಕೊಡುತ್ತೆ. ಗಾರ್ನಿಷಿ ಆರ್ಡರ್ ಯಾರು ಪಾಸ್ ಮಾಡ್ತಾರೆ, ಯಾರು ಇಶ್ಯೂ ಮಾಡ್ತಾರೆ ಅಂತ ನಿಮ್ಗೆ ಯಾರಾದರೂ ಕ್ವಶನನ್ನು ಕೇಳಿದರೆ, ಗಾರ್ನಿಷಿ ಆರ್ಡರ್ ವಿಲ್ ಬಿ ಇಶ್ಯೂಡ್ ಬೈ ದ ಲೀಗಲ್ ಆಗಿ, ಏನು ಜುಡಿಷಿಯಲ್ ಏನಿರುತ್ತೆ ಅಥವಾ ಕೋರ್ಟ್ ಏನಿರುತ್ತೆ, ಕೋರ್ಟ್ ಮೂಲಕ ಏನು ಮಾಡ್ತಾರೆ, ಈ ಆರ್ಡರನ್ನು ನೀಡ್ತಾ ಹೋಗ್ತಾರೆ. ನೆಕ್ಸ್ಟ್, ಮಿಸ್ಟರ್ ಎ ಬಾರೋಸ್ ಮನಿ ಫ್ರಮ್ ಮಿಸ್ಟರ್ ಬಿ. ಇಲ್ಲಿ ಸ್ವಲ್ಪ ಇದು ಎಕ್ಸಾಂಪಲ್ ನಿಮಗಿದೆ, ನೀವು ಸ್ವಲ್ಪ ಅದನ್ನು ಫ್ರೀಸ್ ಮಾಡಿಬಿಟ್ಟು ಇದನ್ನು ಪಾಸ್ ಮಾಡಿಬಿಟ್ಟು ವಿಡಿಯೋನ ನೀವು ಸ್ವಲ್ಪ ವಾಚ್ ಮಾಡಿ. ಇದ್ರ ಪ್ರಕಾರ ಹೋದರೆ, Mr. A borrows money from Mr. B. If Mr. A fails to repay the loan, Mr. B files a suit under Civil Procedure Code and the court issues a decree and attaches the fund in Mr. A bank account in Mr. XYZ ಬ್ಯಾಂಕ್ ಲಿಮಿಟೆಡ್. ಇಲ್ಲೇನಾಗುತ್ತೆ, ನಾನು ಆಗಲೇ ಎಕ್ಸಾಂಪಲ್ ಕೊಟ್ಟಿದ್ದೆ, ಅದು ರಿವರ್ಸ್ ಇದೆ. ಇಲ್ಲಿ ಮಿಸ್ಟರ್ ಎನೇ ಬಿ ಹತ್ರ ಇಸ್ಕೊಂಡಿದ್ದಾನೆ. ಹಾಗಾದರೆ ಏನು ಇಸ್ಕೊಂಡಿರೋ ದುಡ್ಡನ್ನು ವಾಪಸ್ ಕೊಡಬೇಕು, ಬಿಗೆ ಕೊಡಲ್ಲಲ್ವ. ಅವಾಗ ಬಿ ಏನು ಮಾಡ್ತಾನೆ, ಕೋರ್ಟಿಗೆ ಹೋಗ್ತಾನೆ. ಕೋರ್ಟಿಗೆ ಹೋಗ್ಬಿಟ್ಟು ಒಂದು ಆರ್ಡ್ರನ್ನು ಪಾಸ್ ಮಾಡಿಸ್ತಾನೆ, ದಟ್ ಈಸ್ ಕಾಲ್ಡ್ ಗಾರ್ನಿಷಿ ಆರ್ಡರ್. ಇಲ್ಲಿ ಮಿಸ್ಟರ್ ಎ ಕೊಡಬೇಕಾಗಿತ್ತಲ್ವ, ದುಡ್ಡನ್ನು ಪಡೆದಿರ್ತಾನೆ ಈ ಬಿಯಿಂದ. ಹಾಗಾಗಿ ಮಿಸ್ಟರ್ ಎ ಏನಾಗ್ತಾನೆ, ಜಡ್ಜ್ಮೆಂಟ್ ಡೆಟಾರ್ ಆಗ್ತಾನೆ. ಜಡ್ಜ್ಮೆಂಟ್ ಕ್ರೆಡಿಟರ್ ಮಿಸ್ಟರ್ ಬಿ ಆಗ್ತಾನೆ. XYZ ಲಿಮಿಟೆಡ್ ಏನು ಬ್ಯಾಂಕ್ ಇದೆ ಅಲ್ವಾ, ಆ ಬ್ಯಾಂಕ್ ಇಲ್ಲಿ ಗಾರ್ನಿಷಿ ಅಂತೇಳಿ ಕರಿತೀವಿ. ಗಾರ್ನಿಷಿ ಆರ್ಡರ್ ಈಸ್ ಇಶ್ಯೂಡ್ ಬೈ ಕೋರ್ಟಿಂದ ನಿಮಗೆ ಏನು ಮಾಡ್ತಾರೆ, ಆರ್ಡರ್ನ ಇಶ್ಯೂ ಮಾಡ್ತಾರೆ. Obligation to follow Garnishi order, one of the most important obligation that banker has to follow is the Garnishi order. This obligation is as per the court rules where bankers has to follow the instructions. Garnishi order ಅಂದರೆ ಏನಂತ ಹೇಳಿದ್ದೀನಿ. Garnishi order ಯಾರು ಇಶ್ಯೂ ಮಾಡ್ತಾರೆ, Garnishi order is issued by the banker with the request of the
ಯಾರು ದುಡ್ಡನ್ನು ಕೊಟ್ಬಿಟ್ಟು ಕಳ್ಕೊಂಡಿರ್ತಾನೆ ಅಥವಾ ಅವರಿಗೆ ಮರುಪಾವತಿ ತಗೊಂಡಿರಲ್ಲ, ದುಡ್ಡನ್ನು ಪಡೆದಿರಲ್ವ, ಸಾಲ ಕೊಟ್ಟಿರ್ತಾನಲ್ವ, ಅವನು ಈ ಒಂದು ಕೇಸನ್ನು ಹಾಕ್ತಾನೆ. ಆವಾಗ ಕೋರ್ಟ್ ಏನು ಮಾಡುತ್ತೆ, ಒಂದು ಗಾರ್ನಿಷಿ ಆರ್ಡರ್ನ ಇಶ್ಯೂ ಮಾಡುತ್ತೆ ಅಷ್ಟೇ. ನೆಕ್ಸ್ಟ್ ಗಾರ್ನಿಷಿ ಆರ್ಡರ್ ಆರ್ ಕಂಡೀಷನ್ ಆರ್ ಫ್ಯೂಚರ್ಸ್ ಅಂತ ಕೂಡ ನಿಮ್ಗೆ ಏನಾದರೂ ಕೇಳಿದರೆ, ದ ಅಮೌಂಟ್ ಅಟ್ಯಾಚಸ್, ಏನು ಅಮೌಂಟ್ ಅಟ್ಯಾಚ್ ಆಗಿದೆ ಅದನ್ನು ನಾವು ಗಾರ್ನಿಷಿ ಅಟ್ಯಾಚ್ಡ್ ಅಮೌಂಟ್ ಅಂತೇಳಿ ನಾವು ಕೂಡ ಕರಿತೀವಿ. ದ ಗಾರ್ನಿಷಿ ಆರ್ಡರ್ ಮೇ ಪ್ರೊವೈಡ್ ಫಾರ್ ಅಟ್ಯಾಚ್ಮೆಂಟ್ ಆಫ್ ದ ಹೋಲ್ ಆರ್ ಪಾರ್ಟ್ ಆಫ್ ದ ಫಂಡ್ಸ್. ಟೋಟಲ್ ಅಮೌಂಟ್ಗೂ ಅವ್ರು ಕೇಳ್ಬೋದು ಗಾರ್ನಿಷಿ ಆರ್ಡರ್ನ, ಅಥವಾ ಪಾರ್ಟ್ ಅಮೌಂಟಿಗೂ ಕೂಡ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಈಗ 50,000 ತಗೊಂಡಿರ್ತಾನೆ, 20,000 ಕೊಟ್ಟಿರ್ತಾನೆ ವಾಪಸ್ಸು, ಇನ್ನು 30,000 ಕೊಟ್ಟಿರಲ್ವ, ಆ 30,000ಕ್ಕೂ ಕೂಡ ಅವರು ಏನು ಮಾಡ್ಬೋದು, ಗಾರ್ನಿಷಿ ಆರ್ಡರನ್ನು ಕೂಡ ಇಶ್ಯೂ ಮಾಡ್ಬೋದು. ನೆಕ್ಸ್ಟ್ ಆರ್ಡರ್ ಅಪ್ಲಿಕೇಬಲ್ ಓನ್ಲಿ ಅಗೇನೆಸ್ಟ್ ದ ಡೆಪ್ಟ್ ಡ್ಯೂ. ಎಷ್ಟು ಕೊಡಬೇಕಾಗಿರುತ್ತಲ್ವ ಅಷ್ಟಕ್ಕೆ ಮಾತ್ರ ಅದು ಡ್ಯೂ ಇರುತ್ತೆ, ಅಷ್ಟಕ್ಕೆ ಮಾತ್ರ ಅವರು ಫ್ರೀಸ್ ಮಾಡೋ ಒಂದು ಪವರ್ಸು ಬ್ಯಾಂಕರಿಗೆ ಅಥವಾ ಕೋರ್ಟಿಗೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಅವನ ಅಕೌಂಟಲ್ಲಿ 1,00,000 ರೂಪಾಯಿ ಇದೆ ಅಂತಂದರೆ 50,000 ಮಾತ್ರ ಕೊಡಬೇಕು ಒಬ್ಬ ವ್ಯಕ್ತಿಗೆ ಅಂತಂದರೆ 50,000ಕ್ಕೆ ಮಾತ್ರ ಗಾರ್ನಿಷಿ ಆರ್ಡರ್ ಅಪ್ಲೈ ಆಗುತ್ತೆ. ಬಿಟ್ಟರೆ ರಿಮೈನಿಂಗ್ 50,000 ಎಕ್ಸೆಸ್ ಇರುತ್ತಲ್ಲ, ಅದಕ್ಕೆ ಯಾವುದೇ ರೀತಿ ಗಾರ್ನಿಷಿ ಆರ್ಡರ್ ಅವ್ನು ಪಡಿಬೋದು, ಅದನ್ನು ಯೂಸ್ ಮಾಡ್ಕೊಳ್ಬೋದು. ಬಟ್ ಇನ್ನೂ 50,000 ಫ್ರೀಸ್ ಆಗಿರುತ್ತೆ ಅಥವಾ ಲಾಕ್ ಆಗಿರುತ್ತೆ ಬ್ಯಾಂಕಲ್ಲಿ. ಯಾವಾಗ ಎಲ್ಲಿವರೆಗೂ ಅದು ಲಾಕ್ ಆಗಿರುತ್ತೆ ಅಂದರೆ ಕೋರ್ಟ್ ಏನು ಆದೇಶ ಕೊಡುತ್ತೋ, ಫೈನಲ್ ಜಡ್ಜ್ಮೆಂಟ್ ಕೊಡುತ್ತೋ ಅಲ್ಲಿವರೆಗೂ ಕೂಡ ಅವರು ಆ ಅಮೌಂಟನ್ನು ಯಾರಿಗೂ ಕೂಡ ಪಾವತಿ ಮಾಡೋದಿಲ್ಲ. ನೆಕ್ಸ್ಟ್ ಬ್ಯಾಂಕರ್ಸ್ ಕ್ಲೈಮ್ ಟು ಸೆಟ್ ಆಫ್. ಬ್ಯಾಂಕರ್ಸ್ಗೆ ಅದು ಪವರ್ಸು ಕೂಡ ಗಾರ್ನಿಷಿ ಆರ್ಡರ್ ಒಂದು ಸಾರಿ ಸೆಟ್ ಆಫ್ ಅಂತ ಆರ್ಡರ್ ಮಾಡಿ ಅವ್ರಿಗೆ ಪಾವತಿಸಿ ಯಾರಿಗೆ ಕೊಡಬೇಕಾಗಿತ್ತು ಅವ್ರಿಗೆ ಕೊಡಿ ಅಂತ ಏನಾದರೂ ಬ್ಯಾಂಕರು ಕೋರ್ಟ್ ಆದೇಶ ಮಾಡ್ತು ಬ್ಯಾಂಕರ್ಗೆ ಅಂದರೆ, ಅವಾಗ ಅವ್ರು ಏನು ಮಾಡ್ತಾರೆ, ಅದು ಪಾವತಿಯನ್ನು ಮಾಡ್ತಾರೆ. ನೆಕ್ಸ್ಟ್ ಅಮೌಂಟ್ ನಾಟ್ ಕವರ್ಡ್ ಬೈ ದ ಗಾರ್ನಿಷಿ ಆರ್ಡರ್ ಆರ್ ಚಾರ್ಜಸ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಸೇಲ್ ಪ್ರೊಸೀಜರ್ ಆ್ಯಂಡ್ ಪೇಮೆಂಟ್ಸ್ ಮೇಡ್ ಬೈ ದ ಬ್ಯಾಂಕರ್. ಇವ್ಯಾವುದೂ ಕೂಡ ಇಲ್ಲಿ ಗಾರ್ನಿಷಿ ಆರ್ಡ್ರಲ್ಲಿ ರಿಕವರ್ ಮಾಡ್ಕೊಳ್ಳೋಕ್ಕೆ ಅಥವಾ ಕವರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ದೆನ್ ಸೆಷನ್ ಸಮ್ಮರಿ. ಈ ಒಂದು ಅಬ್ಲಿಗೇಷನ್ ಆಫ್ ಬ್ಯಾಂಕರ್ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಅಬ್ಲಿಗೇಷನ್ ಆಫ್ ಬ್ಯಾಂಕರಲ್ಲಿ ಲಾಸ್ಟ್ ಅಬ್ಲಿಗೇಷನ್ ಯಾವುದು ಬ್ಯಾಂಕರ್ದು ಇಂಪಾರ್ಟೆಂಟ್ ಅಬ್ಲಿಗೇಷನ್ ಅಂತಂದರೆ, ಕೋರ್ಟಿಂದ ಆದೇಶ ಬರುತ್ತೆ, ಯಾರೋ ಒಬ್ಬರು ಕಸ್ಟಮರ್ ಡಿಫಾಲ್ಟರ್ ಆಗಿರ್ತಾನೆ ಯಾರ ಹತ್ರ ದುಡ್ಡು ತಗೊಂಡು, ಆವಾಗ ಕೋರ್ಟ್ ಆದೇಶ ಕೊಡುತ್ತೆ, ಒಂದು ಆದೇಶವನ್ನು ನಾವು ಗಾರ್ನಿಷಿ ಆರ್ಡರ್ ಅಂತ ಕರಿತೀವಿ. ಗಾರ್ನಿಷಿ ಆರ್ಡರ್ ಅಂತಂದರೆ ಏನು, ಅದ್ರ ಮೀನಿಂಗು ಎಲ್ಲದನ್ನೂ ಕೂಡ ನಾವಿಲ್ಲಿ ಪ್ರೀವಿಯಸ್ಸು ತಿಳ್ಕೊಂಡಿದ್ವಿ. ಅದೇ ರೀತಿ ಪಾರ್ಟೀಸ್ ಯಾರ್ಯಾರು ಬರ್ತಾರೆ ಗಾರ್ನಿಷಿ ಆರ್ಡ್ರಲ್ಲಿ, ಯಾರ್ಯಾರು ವ್ಯಕ್ತಿಗಳು ಬರ್ತಾರೆ, ಅದೆಲ್ಲದನ್ನು ಕೂಡ ನಾವಿಲ್ಲಿ ಡಿಟೇಲ್ಡ್ ಆಗಿ ವಿತ್ ಎಕ್ಸಾಂಪಲ್ಸು ತಿಳ್ಕೊಂಡಿದ್ದೀವಿ. ಮಿಸ್ಟರ್ ಎ, ಮಿಸ್ಟರ್ ಬಿ ಅಂತೇಳಿ ಎಕ್ಸಾಂಪಲ್ಸಲ್ಲಿ ತಿಳ್ಕೊಳ್ತಾ ಹೋಗಿದ್ದೀವಿ ಸ್ನೇಹಿತರೆ. ಇಲ್ಲಿ ಈ ಒಂದು ವಿಡಿಯೋನ ಮಾಡೋದಕ್ಕೆ, ಈ ಕಂಟೆಂಟನ್ನು ಪ್ರಿಪೇರ್ ಮಾಡೋದಕ್ಕೆ ನಾನು ಈ ಬುಕ್ಸ್ಗಳನ್ನು, ಈ ವೆಬ್ಸೈಟನ್ನು ರೆಫರ್ ಮಾಡಿದ್ದೀನಿ. ನಿಮಗೂ ಅವೈಲಬಲ್ ಇದ್ದರೆ ಆ ಲೈಬ್ರರಿಯಲ್ಲಿ ಇರ್ಬೋದು ಅಥವಾ ವೆಬ್ಸೈಟಲ್ಲಿ ನಿಮಗೆ ಅವೈಲಬಲ್ ಇದ್ದರೆ ದಯಮಾಡಿ ಈ ಬುಕ್ಸ್ಗಳನ್ನು ರೆಫರ್ ಮಾಡಿ. ಇನ್ನೂ ಬೇರೆ ಬೇರೆ ಬುಕ್ಸನ್ನು ಕೂಡ ನೀವು ರೆಫರ್ ಮಾಡಿಬಿಟ್ಟು ಇನ್ಫಾರ್ಮೇಷನ್ಸನ್ನು ಗ್ಯಾದರ್ ಮಾಡ್ಬೋದು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಶೇರ್ ದ ವಿಡಿಯೋ.